ಕಾರಟಗಿ ಜೆಸ್ಕಾಂ ಹೆಚ್ಚುತ್ತಿರುವ ಭ್ರಷ್ಟಾಚಾರ, ಕಾಲಮಿತಿಯಲ್ಲಿ ಸಭೆ ನಡೆಸದ ಅಧಿಕಾರಿಗಳು, ಸಭೆಯಲ್ಲಿ ಪರಿಶಿಷ್ಟ ಜಾತಿ ಸದಸ್ಯನಾದ ನನಗೆ ಅವಮಾನ, ಹನುಮೇಶ ನಡುಲಮನಿ ಆರೋಪ. ಕಾರಟಗಿ ಪಟ್ಟಣದಲ್ಲಿರುವ ಜೆಸ್ಕಾಂನ ಕಾರ್ಯ ಮತ್ತು ಪಾಲನೆ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬಹುದಿನಗಳಿಂದ ಭ್ರಷ್ಟಾಚಾರ ಹೆಚ್ಚುತ್ತಿರುವುದಲ್ಲದೆ ಸಲಹಾ ಸಮಿತಿ ಸಭೆಯನ್ನು ಸಹ ಕಾಲ ಮಿತಿಯಲ್ಲಿ ನಡೆಸುತ್ತಿಲ್ಲ ಎಂದು ಜೆಸ್ಕಾಂ ಕಾರಟಗಿ ಉಪವಿಭಾಗದ ವಿದ್ಯುತ್ ಸಲಹಾ ಸಮಿತಿ ಸದಸ್ಯ ಹನುಮೇಶ ನಡುಲಮನಿ ಅವರು ಆರೋಪಿಸಿದ್ದಾರೆ. ಬಹುದಿನಗಳಿಂದ ಕಾರಟಗಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಮತ್ತು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಈ ಬಗ್ಗೆ ಹಲವಾರು ಪತ್ರಿಕೆ ಮತ್ತು ಟಿ.ವಿ ಮಾಧ್ಯಮಗಳಲ್ಲಿ ಸುದ್ದಿಗಳು ಪ್ರಸಾರ ಆಗಿವೆ. ಅಲ್ಲದೆ ಕಚೇರಿಯಲ್ಲಿ ಯಾವುದೂ ಸಹ ಸರಿಯಾಗಿ ಇಲ್ಲ. ನೌಕರರು ಕಾರ್ಯನಿರ್ವಹಿಸುವುದು ಬಿಟ್ಟು ವಿನಾಕಾರಣ ಮತ್ತೊಬ್ಬರ ಮೇಲೆ ಬರೀ ಆರೋಪಗಳನ್ನು, ಪ್ರತಿಭಟನೆಗಳನ್ನು ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಇಷ್ಟಲ್ಲದೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವ ಅಧಿಕಾರ ನೌಕರರಿಗೆ ಇಲ್ಲದಿದ್ದರೂ ಸಹ ತಮಗೆ ಮನಬಂದತೆ ಹೇಳಿಕೆ ಕೊಟ್ಟು ಜೆಸ್ಕಾಂ ಕಂಪನಿಯನ್ನು ಸಾರ್ವಜನಿಕ ವಲಯದಲ್ಲಿ ಅಪಹಾಸ್ಯಕ್ಕೆ ಈಡುಮಾಡಿದ್ದಾರೆ. ಸ್ವಾತಂತ್ರ್ಯೋತ್ಸವದಂದು ಉಪವಿಭಾಗದ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡದೆ ಅಗೌರವ ತೋರಿದ್ದಾರೆ. ಸೆಪ್ಟೆಂಬರ್ 17ರಂದು ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಲಹಾ ಸಮಿತಿ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಅಧಿಕಾರಿಗಳು ವಿದ್ಯುತ್ ವ್ಯತ್ಯಯ ಸೇರಿ ಯಾವುದೇ ಕೆಲಸಗಳ ಬಗ್ಗೆ ಸಮರ್ಪಕ ಮಾಹಿತಿ ನೀಡುತ್ತಿಲ್ಲ. ಪವರ್ ಮ್ಯಾನ್ಗಳು, ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಸೌಹಾರ್ದದಿಂದ ವರ್ತಿಸುತ್ತಿಲ್ಲ. ಮನೆಗೆ ಮೀಟರ್ ಬದಲಾಯಿಸಿದ್ದು ಹಲವು ತಿಂಗಳಾದರೂ ಗೃಹಜ್ಯೋತಿ ಯೋಜನೆ ಅನ್ವಯಿಸುತ್ತಿಲ್ಲ. ವಿದ್ಯುತ್ ಪರಿವರ್ತಕಗಳ ನಿರ್ವಹಣೆಯಲ್ಲಿ ಕ್ರಮ ವಹಿಸುತ್ತಿಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೇಳೋಣ ಎಂದರೆ ಕಾಲ ಮಿತಿಯಲ್ಲಿ ಸಲಹಾ ಸಮಿತಿ ಸಭೆಯನ್ನು ನಡೆಸುತ್ತಿಲ್ಲ. ಹೀಗಿದ್ದಾಗ ಸಮಸ್ಯೆಗೆ ಪರಿಹಾರ ಕೇಳುವ ಜನತೆಗೆ ನಾವು ಹೇಗೆ ಉತ್ತರಿಸಬೇಕು ಎಂದು ಸಲಹಾ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ನಾನೊಬ್ಬ ಸಲಹಾ ಸಮಿತಿಯ ಪರಿಶಿಷ್ಟ ಜಾತಿಯ ಸದಸ್ಯನಾಗಿದ್ದು, ಸೆಕ್ಷನ್ ಆಫೀಸರ್ಗಳಾದ ರಾಜು, ಶಿವರಾಜ, ಪ್ರಸಾದ, ಖಾದರ್ ಬಾಷಾ, ಸಹಾಯಕಿ ಪ್ರಭಾವತಿ, ಮೀಟರ್ ರೀಡರ್ ದುರಗಯ್ಯ, ನರಸಿಂಗ್, ರಾಜೇಶ್, ಲೈನ್ಮೆನ್ಗಳಾದ ಕನಕಪ್ಪ, ಸುಲೆಮನ್, ಅನಿಲ್, ಪ್ರವೀಣ, ಬಾಲಚಂದ್ರ, ಮಲ್ಲಿಕಾರ್ಜುನ ಇತರರು ಸಲಹಾ ಸಮಿತಿಯ ಸಭೆ ನಡೆಯುತ್ತಿರುವಾಗ ನಾನು ಮಾತನಾಡುತ್ತಿರುವುದನ್ನು ವಿಡಿಯೋ ಮಾಡಿ ಹೆದರಿಸಿದ್ದಲ್ಲದೆ ಅವಮಾನ ಮಾಡಿದ್ದಾರೆ. ಕೆಲವರು ಪ್ರಶ್ನೆ ಕೇಳಬಾರದು ಎಂದು ಒತ್ತಡ ಹಾಕಿದ್ದಾರೆ. ಅಲ್ಲದೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವೀರೇಶ ಅವರು ನನ್ನನ್ನು ಸಲಹಾ ಸಮಿತಿಯಿಂದ ಕಿತ್ತು ಹಾಕುತ್ತೇನೆ ಎಂದು ದಲಿತ ಸದಸ್ಯನಾದ ನನಗೆ ಅವಮಾನ ಮಾಡಿದ್ದಾರೆ. ಕೆಲವು ಮೀಟರ್ ರೀಡರ್ಗಳು, ಲೈನ್ಮೆನ್ಗಳು, ನೌಕರರು, ಸಿಬ್ಬಂದಿ ವರ್ಗದವರು ಸಲಹಾ ಸಮಿತಿ ಸದಸ್ಯರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಮತ್ತು ಗೌರವ ಕೊಡುತ್ತಿಲ್ಲ. ಆಯಾಕಟ್ಟಿನ ಸ್ಥಳ ಮತ್ತು ಆದಾಯದ ಕೇಂದ್ರವಾದ ಕಾರಟಗಿ ಕಚೇರಿಯಲ್ಲಿಯೇ ಹಲವಾರು ವರ್ಷಗಳಿಂದ ಟಿಕಾಣಿ ಹೂಡಿಕೊಂಡಿರುವ ಕೆಲವು ನೌಕರರ ದರ್ಪ, ದೌರ್ಜನ್ಯ, ಭ್ರಷ್ಟಾಚಾರ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಎಂದರೆ ಜೆಸ್ಕಾಂ ಕಾರಟಗಿ ಉಪವಿಭಾಗದ ವ್ಯಾಪ್ತಿ ಮತ್ತು ಕಚೇರಿಯಲ್ಲಿ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ. ಹೀಗಾಗಿ ಈ ಎಲ್ಲಾ ವಿಷಯಗಳ ಕುರಿತು ನಾನು ಮತ್ತು ನಮ್ಮ ದಲಿತ ವಿಮೋಚನಾ ಸೇನೆ ಹಾಗೂ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಇಂಧನ ಸಚಿವರಿಗೆ ಮತ್ತು ಜೆಸ್ಕಾಂ ಎಂ.ಡಿ. ಯವರಿಗೆ ದೂರು ಸಲ್ಲಿಸುತ್ತೇವೆ ಎಂದು ಹನುಮೇಶ ಯಲ್ಲಪ್ಪ ನಡುಲಮನಿ ಅವರು ಹೇಳಿದ್ದಾರೆ. ಹನುಮೇಶ್ ನಡುಲಮನಿ ಅಂತೇಳಿ ಸಲಹಾ ಸಮಿತಿ ಸದಸ್ಯನಾಗಿದ್ದೀನಿ ಜೆಸ್ಕಾಂನಲ್ಲಿ. ಮೊನ್ನೆ 17ನೇ ತಾರೀಕಿಗೆ ಒಂದು ಕಲ್ಯಾಣ ಕರ್ನಾಟಕ ಪ್ಲಾಗೇಶ್ ಇತ್ತು. ಅಲ್ಲಿ ನಮ್ಮನ್ನ ಕರೆಯನ್ನು ಮಾಡಿದರು. ಅಲ್ಲಿಗೆ ಹೋದ ಮೇಲೆ ಮತ್ತು ಎ.ಡಬ್ಲ್ಯೂ. ವೀರೇಶ್ ಅವರಿಗೆ ಒಂದು ಮಾಹಿತಿಯನ್ನು ಕೇಳಿದ್ವಿ. ಇಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ಜನರಿಗೆ ಮೀಟ್ರ್ ಇರ್ಬೋದು, ವೈಯರ್ ಇರ್ಬೋದು, ಇಲ್ಲಿ ಬರ್ತಕ್ಕಂಥ ಎಲ್ಲದಕ್ಕೂ ಏಕಾಏಕಿ ನೀವು ಮೀಟರ್ಗಳನ್ನು ಕಿತ್ತಾ ಇದ್ದೀರಿ, ಯಾರ ಗಮನಕ್ಕೂ ತರ್ತಾ ಇಲ್ಲ ಅಂತ ಹೇಳಿದಾಗ ಸಲಹಾ ಸಮಿತಿಯವರಿಗೆ ನಾವು ಯಾಕೆ ತರಬೇಕು ಗಮನಕ್ಕೆ, ನಾವು ಹೇಳಿದ್ದೇ ಇಲ್ಲಿ ಡಿಸಿಷನ್ ಮಾಡ್ತೀವಿ ನಾವು. ಆಮೇಲೆ ಲೈನ್ಮ್ಯಾನ್ರು, ಆಮೇಲೆ ಪ್ರಭಾವತಿ, ಸುಲೇಮಾನ್ ಮತ್ತು ಆಮೇಲೆ ದುರ್ಗಯ್ಯ ಇದೆಲ್ಲ ಲೈನ್ಮ್ಯಾನ್ರೆಲ್ಲ ಕಲ್ತ್ಕೊಂಡು ನನ್ನನ್ನು ವಿಡಿಯೋ ಮಾಡ್ತಾರೆ. ಯಾಕೆ ವಿಡಿಯೋ ಮಾಡ್ತೀರ ಅಂತ ಕೇಳಿದರೆ ನೀವು ಯಾಕೆ ನಮ್ಮ ಪ್ರಶ್ನೆ ಮಾಡ್ತೀರ ಅಂತ ಕೇಳ್ತಾರೆ. ನಾನು ಇಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ಮೀಟ್ರ್ ಇರ್ಬೋದು, ಆಮೇಲೆ ವೈಯರ್ಗಳು ಇರ್ಬೋದು, ಆಮೇಲೆ ಇವತ್ತು ಪ್ರತಿಯೊಂದೂ ಯಾವುದೇ ಆಗಲಿ ನಾನು ಸಲಹಾ ಸಮಿತಿಯನ್ನು ಇಲ್ಲಿಗೆ 4 ಬಾರಿ ಮೀಟಿಂಗ್ ಕರಿ ಅಂತ ಹೇಳಿದ್ರು, 1 ಬಾರಿನೂ ಮೀಟಿಂಗ್ ಕರೆದಿಲ್ಲ. ಏಕಾಏಕಿ ಮೀಟಿಂಗನ್ನು ಕರೆದು ನಾನು ಒಬ್ಬ ಪರಿಶಿಷ್ಟ ಜಾತಿ ಸಲಹಾ ಸಮಿತಿಯವನು ಇದ್ದು ನನಗೆ ಭಾಳ ಅವಮಾನ ಮಾಡಿದ್ದಾರೆ ಅವರು. ನಾನು ಯಾವುದೇ ಪ್ರಶ್ನೆ ಮಾಡಿದ್ರು ನೀನೇನು ಕೇಳೋಂತಂಗಿಲ್ಲ. ಯಾಕಪ್ಪ ಅಂದರೆ ನಾವು ಇಲ್ಲಿ 10-15 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮನ್ನು ನೀವು ಏನು ಮಾಡ್ಕೊಳಕ್ಕಾಗಲ್ಲ, ನೀವು ಯಾವ ಅಧಿಕಾರಿಗಳ ತಕ್ಕ ಹೋದ್ರೂ ನಮ್ಮನ್ನೇನು ಕಿತ್ತಾಕೋಕ್ಕಾಗಲ್ಲ ಅಂಥೇಳಿ ನಮಗೆ ದರ್ಪವನ್ನು ಮಾಡ್ತಾರೆ ಇಲ್ಲಿ. ಆಮೇಲೆ ಎ.ಡಬ್ಲ್ಯೂ. ವೀರೇಶ್ ಅವರು ಅವ್ರ ಜೊತೆಗೆ ಒಳಗೊಂಡು ಅವ್ರ ಜೊತೆ ಕೈ ಮೇಲೆ ಮಿಲಾಯಿಸಿ ಅವರಿಗೆ ಏನು ಮಾಡಿದ್ರೂ ಅವ್ರ ಮೂಲಕನೇ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಎ.ಡಬ್ಲ್ಯೂ. ಅವರು ಇವತ್ತು ಪ್ರಭಾವತಿ ಇರ್ಬೋದು,
ಸುಲೇಮಾನ್ ಇರ್ಬೋದು, ದುರ್ಗೇಶ್ ಇರ್ಬೋದು, ಆಮೇಲೆ ಕಾದಾರ್ ಭಾಷೆ ಇರ್ಬೋದು, ಇವರೆಲ್ಲರೂ ಕರ್ಕೊಂಡು ನನಗೆ ಏಕೋಚನದಲ್ಲಿ ಏನೋ ನಿಂದು ಇಳಿಸೋ ಕೈ ಅಂತ ಹೇಳ್ತಾರೆ ಸಲಹಾ ಸಮಿತಿಯಲ್ಲಿ. ನನಗೆ ಭಾಳ ಅವಮಾನ ಮಾಡಿದ್ದಾರೆ ಹೊತ್ತು ನಾನು ಭಾಳ ಇದಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಕರ್ನಾಟಕ ರಕ್ಷಣಾ ಸೇನಾ ಸಂಘಟನೆ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಮತ್ತು ದಲಿತ ವಿಮೋಚನೆ ಸಂಘಟನೆ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಮತ್ತು ಸಲಹಾ ಸಮಿತಿಯ ಸದಸ್ಯನಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಈ ಇಲಾಖೆಯನ್ನು ಮುಚ್ಚಿ ಹಾಕಂಥ ಕೆಲಸಗಳನ್ನು ಮಾಡ್ತೀನಿ. ಕಾರಟಗಿ ಜಸ್ಕಾಂ ಉಪವಿಭಾಗ ಇವತ್ತೇನು ಕಾರಟಗಿ ಭಾಗದಲ್ಲಿ ಅವ್ಯವಹಾರ ಮತ್ತು ಅವ್ಯವಸ್ಥೆ ಭ್ರಷ್ಟಾಚಾರವನ್ನು ರಾಜ್ಯರೋಷವಾಗಿ ನಡೆದಿದೆ. ಇವತ್ತೇನು ಈ ಜಸ್ಕಾಂ MD ಅವರಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇವ್ರನ್ನ ವಜಾಗೊಳಿಸಿಲ್ಲಪ್ಪ ಅಂದರೆ ದಲಿತ ವಿಮೋಚನೆ ಸಂಘಟನೆ ವತಿಯಿಂದ ಮತ್ತು ಕರ್ನಾಟಕ ರಕ್ಷಣಾ ಸೇನಾ ಸಂಘಟನೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀನಿ.